ಎಎನ್ಎಂ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಜ್ಯೂಸ್ನಲ್ಲಿ ಮಾತ್ರೆ ಬೆರೆಸಿ ಗರ್ಭಪಾತ ಮಾಡಿಸಿದ ಪತಿ. ಜ್ಯೂಸ್ನಲ್ಲಿ ಮಾತ್ರೆ ಬೆರೆಸಿ ಪತ್ನಿಯ ಒಪ್ಪಿಗೆಯಿಲ್ಲದೆ ಗರ್ಭಪಾತ ಮಾಡಿಸಿರುವುದು ಬೆಳಕಿಗೆ ಬಂದಿದೆ. ಚಿಂತಾಮಣಿ ನಗರದ GS ಸೌಂದರ್ಯಗೆ ಗರ್ಭಪಾತ ಮಾಡಿಸಿದ ಆರೋಪದ ಮೇಲೆ ಪತಿ ಅಂಬರೀಷ್ ವಿರುದ್ಧ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಗರದ ನಿವಾಸಿ ಸೌಂದರ್ಯ ಮಳಪಲ್ಲಿ ಅಂಬರೀಷ್ಗೂ 2021ರಲ್ಲಿ ಮದುವೆಯಾಗಿತ್ತು. 5 ಲಕ್ಷ ರು ವರದಕ್ಷಿಣೆ ನಿಗದಿಯಾಗಿದ್ದು ಅದರಲ್ಲಿ 3 ಲಕ್ಷ ರು ನೀಡಲಾಗಿತ್ತು. ಉಳಿದ 2 ಲಕ್ಷ ರು 6 ತಿಂಗಳಲ್ಲಿ ನೀಡುವುದಾಗಿ ಒಪ್ಪಿಕೊಳ್ಳಲಾಗಿತ್ತು. ಸೌಂದರ್ಯಗೆ ಬಾಕಿ ಹಣ ತರುವಂತೆ ಅಂಬರೀಷ್ ಮತ್ತು ಅತ್ತೆ ಪ್ರೇಮ ಪ್ರತಿನಿತ್ಯ ದೈಹಿಕ ಮಾನಸಿಕ ಕಿರುಕುಳ ನೀಡುತ್ತಿದ್ದರಿಂದ ಸೌಂದರ್ಯ ಠಾಣೆ ಮೆಟ್ಟಿಲೇರಿದ್ದರು. ಪೊಲೀಸರು NCR ದಾಖಲಿಸಿದ ಬೆನ್ನಲ್ಲೇ ಅಂಬರೀಷ್ ಆಕೆಯನ್ನು ಮನೆಯಿಂದ ಹೊರ ಹಾಕಿದ್ದರು. ಪತಿಯಿಂದ ದೂರಾಗಿದ್ದ ಸೌಂದರ್ಯ ತವರು ಮನೆ ಸೇರಿದ್ದರು. ಈ ನಡುವೆ ಪತಿ ಚಿಂತಾಮಣಿ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ್ದನು. ನ್ಯಾಯಾಲಯಕ್ಕೆ ಹಾಜರಾದ ಸೌಂದರ್ಯ, ನಾನು ಪತಿಯ ಜೊತೆ ಸಂಸಾರ ಮಾಡಲು ಸಿದ್ಧಲಿದ್ದೇನೆ ಎಂದು ತಿಳಿಸಿದ್ದರು. ವಕೀಲರ ಸಮ್ಮುಖದಲ್ಲಿ ನ್ಯಾಯಾಲಯವು ನೀಡಿದ ಆದೇಶದಂತೆ 2025ರ ಆಗಸ್ಟ್ 20ರಂದು ಪತಿ KJN ಶಾಲೆ ಹತ್ತಿರ ಬಾಡಿಗೆ ಮನೆ ಮಾಡಿ ಸೌಂದರ್ಯವನ್ನು ಕರೆದುಕೊಂಡು ಹೋಗಿದ್ದನು. ಬಾಡಿಗೆ ಮನೆಯಲ್ಲಿ ಪತಿ ಮತ್ತು ಬಾಕಿ ವರದಕ್ಷಿಣೆಗಾಗಿ ಪೀಡಿಸಲು ಪ್ರಾರಂಭಿಸಿದ್ದಾನೆ. ಹಣ ನೀಡದಿದ್ದರೆ ಮನೆಗೆ ಬರುವುದನ್ನು ಬೆದರಿಸಿ ವಾರಕ್ಕೆ 2 ದಿನ ಬಂದು ಹೋಗುತ್ತಿದ್ದರು ಎನ್ನಲಾಗಿದೆ. ಕೊಲೆ ಮಾಡುವೆ ಎಂದ. ಬಾಡಿಗೆ ಮನೆಯಲ್ಲಿದ್ದಾಗ ಸೌಂದರ್ಯ ಗರ್ಭಿಣಿಯಾಗಿದ್ದಾರೆ. ವಿಷಯ ತಿಳಿದ ಪತಿ ಆಸ್ಪತ್ರೆಗೆ ಕರೆದೊಯ್ದು ಗರ್ಭಧಾರಣೆ ಖಚಿತಪಡಿಸಿಕೊಂಡು ಮಗು ಬೇಡ, ಗರ್ಭಪಾತ ಮಾಡಿಸು ಎಂದು ಒತ್ತಾಯಿಸಿದ್ದಾನೆ. ಇದಕ್ಕೆ ಸೌಂದರ್ಯ ಒಪ್ಪದಿದ್ದಾಗ ಮರುದಿನ ಪತಿ ತಂದುಕೊಟ್ಟ ಜ್ಯೂಸ್ ಕುಡಿದು 30 ನಿಮಿಷಗಳಲ್ಲಿ ಸೌಂದರ್ಯಗೆ ತೀವ್ರ ರಕ್ತಸ್ರಾವವಾಗಿ ಗರ್ಭಪಾತವಾಗಿದೆ. ಈ ವಿಷಯವನ್ನು ಯಾರಿಗಾದರೂ ತಿಳಿಸಿದರೆ ಕೊಲೆ ಮಾಡುವುದಾಗಿ ಅಂಬರೀಷ್ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಎಂದು ತಿಳಿದು ಬಂದಿದೆ. ದೂರಿನಲ್ಲೇನಿದೆ? ಪತಿ ಬೆದರಿಕೆಯ ಹೊರತಾಗಿಯೂ ನಾನು ಈ ಘಟನೆಯನ್ನು ನ್ಯಾಯಾಲಯದ ಮುಂದೆ ವಿವರಿಸಿದ್ದೆ. ಇದರಿಂದ ಕೋಪಗೊಂಡ ಪತಿ ಅಂಬರೀಷ್ ಮಾರ್ಚ್ 12ರಂದು ನನಗೆ ಹೊಡೆದು ಇನ್ನು ಮುಂದೆ ಮನೆಗೆ ಬರುವುದಿಲ್ಲ ಎಂದು ಪ್ರಾಣ ಬೆದರಿಕೆ ಹಾಕಿ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಈಗ ಸೌಂದರ್ಯ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ತನಿಖೆ ಮುಂದುವರೆದಿದೆ.